ನೋಡಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಎಲಿಮೆಂಟರಿ ಆಪರೇಷನ್ ಕಲ್ತಿದ್ವಿ ಹೌದಾ. ನೋಡಿ ಅಷ್ಟೇ ಎಲಿಮೆಂಟರಿ ಆಪರೇಷನ್ ಇಂಪಾರ್ಟೆಂಟ್ ಗೊತ್ತಿರ್ಬೇಕು ನಮಗೆ. ನೋಡಿ ಯಾವ್ದಾವ್ದು ಹೇಳಿದ್ವಿ ಅಂದ್ರೆ ಒಂದು ದ ಇಂಟರ್ಚೇಂಜ್ ಆಫ್ ಎನಿ ಟೂ ರೋಸ್ ಆರ್ ಟೂ ಕಾಲಮ್ಸ್ ಅಂತ ಹೇಳಿದ್ವಿ. ಅಂದ್ರೆ ನಾವು ಯಾವ್ದಾದ್ರು ಎರಡು ರೋ ಅಥವಾ ಎರಡು ಕಾಲಮ್ ನ ಇಂಟರ್ಚೇಂಜ್ ಮಾಡಬಹುದು ಹೌದಾ. ಅಂದ್ರೆ ಈಗ R1 ಇಂಟರ್ಚೇಂಜ್ ವಿತ್ R2 ಅಥವಾ ಇಲ್ಲಿ ಎಕ್ಸಾಂಪಲ್ ಅಲ್ಲಿ ನಾವು R2 ಇಂಟರ್ಚೇಂಜ್ ವಿತ್ R3 ಅಂತ ತಗೊಂಡಿದ್ವಿ ಹೌದಾ. 2 ಮತ್ತೆ 3 ನ ಇಂಟರ್ಚೇಂಜ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ನೋಡಿ ದ ಮಲ್ಟಿಪ್ಲಿಕೇಶನ್ ಆಫ್ ದ ಎಲಿಮೆಂಟ್ಸ್ ಆಫ್ ಎನಿ ರೋ ಆರ್ ಕಾಲಮ್ ಬೈ ಅ ನಾನ್ ಝೀರೋ ನಂಬರ್ ಅಂತ ಹೇಳಿದ್ವಿ. ಅಂದ್ರೆ ಕಂಪ್ಲೀಟ್ ಒನ್ ರೋ ಅಥವಾ ಕಂಪ್ಲೀಟ್ ಒನ್ ಕಾಲಮ್ಗೆ ಯಾವ್ದಾದ್ರು ಒಂದು ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ಬೋದು ಹೌದಾ, ಇದು ಗೊತ್ತಿರಬೇಕು. ನೆಕ್ಸ್ಟ್ ದ ಎಡಿಷನ್ ಆಫ್ ದ ಟು ದ ಎಲಿಮೆಂಟ್ಸ್ ಆಫ್ ಎನಿ ರೋ ಆರ್ ಕಾಲಮ್ ದ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಆಫ್ ಎನಿ ಅದರ್ ರೋ ಆರ್ ಕಾಲಮ್ ಮಲ್ಟಿಪ್ಲೈಡ್ ಬೈ ಎನಿ ನಾನ್ ಝೀರೋ ನಂಬರ್ ಅಂತ ಹೇಳಿದ್ವಿ. ಅಂದ್ರೆ ಯಾವ್ದಾದ್ರು ಒಂದು ರೋ ತಗೊಂಡ್ವಿ ಅಂದ್ರೆ ನೋಡಿ ಇಲ್ಲಿ ಕಂಪ್ಲೀಟ್ R1 ತಗೊಂಡಿದ್ದೀನಿ ಅನ್ಕೊಳ್ಳಿ. ಇದಕ್ಕೆ ಬೇರೆ ರೋಗೆ ಬೇರೆ ನಂಬರ್ ಇಂದ ಯಾವ್ದಾದ್ರು ಒಂದು ನಂಬರ್ ಇಂದ ಮಲ್ಟಿಪ್ಲೈ ಮಾಡಿ ಆಡ್ ಮಾಡ್ಬೋದು. ಇದ್ರ ಅರ್ಥ ಏನು ಇಲ್ಲಿ ಬರ್ಕೊಂಡಿರೋದು ಅಂದ್ರೆ R2 ಅಲ್ಲಿ ಇರೋದಕ್ಕೆ R1 ಅಲ್ಲಿ ಇರೋ ಎಲಿಮೆಂಟ್ 3 ಇಂದ ಮಲ್ಟಿಪ್ಲೈ ಮಾಡಿ ಆಡ್ ಮಾಡ್ತಾ ಇದೀವಿ ಅಂತ ಹೇಳಿ. ಅದಕ್ಕೆ R2 ಚೇಂಜಸ್ ಟು R2 ಪ್ಲಸ್ 3R1 ಅಂತ ಬರೀತಿದ್ವಿ ಹೌದಾ. ನೋಡಿ ಇಷ್ಟು ಎಲಿಮೆಂಟರಿ ಆಪರೇಷನ್ ಮಾಡ್ಕೊಂಡಿದ್ವಿ ಅಷ್ಟೇ. ನೋಡಿ ಇಲ್ಲಿ ನೆಕ್ಸ್ಟ್ ಟಾಪಿಕ್ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಬೈ ಎಲಿಮೆಂಟರಿ ಆಪರೇಷನ್. ನೋಡಿ ಇಂಪಾರ್ಟೆಂಟ್ ಟಾಪಿಕ್ ಇದು. ಈ ಟಾಪಿಕ್ ಇಂದ ಎಕ್ಸಾಮಿಗೆ ಒಂದು 3 ಮಾರ್ಕ್ ಕ್ವಶನ್ ಕೇಳ್ತಾ ಇದ್ದಾರೆ, ಅದಕ್ಕೆ ಐಡಿಯಾ ಗೊತ್ತಿರಬೇಕು. ನೋಡಿ ಇದನ್ನ ಯಾವ ತರ ಮಾಡ್ಕೊಂತೀವಿ ಅಂತೇಳಿ, ಈಗ ಯಾವ್ದಾದ್ರು ಒಂದು ಮ್ಯಾಟ್ರಿಕ್ಸ್ ತಗೊಂತೀನಿ ಅನ್ಕೊಳ್ಳಿ. ಲೆಟ್ ಎ ಬಿ ಎನಿ ಇನ್ವರ್ಟಬಲ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀನಿ. ಲೆಟ್ ಎ ಬಿ ಎನಿ ಇನ್ವರ್ಟಬಲ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ ಯಾವಾಗ್ಲೂ ಯಾವ ತರ ಬರ್ಕೋಬೇಕು ಅಂದ್ರೆ ಸ್ಟೆಪ್ 1 ಅಲ್ಲಿ ನೋಡಿ ಎ ಇಸ್ ಈಕ್ವಲ್ ಟು ಐ ಇಂಟು ಎ ಅಂತಾನೆ ಬರೀಬೇಕು. ನೋಡಿ ಲೆಫ್ಟ್ ಸೈಡ್ ಅಲ್ಲೇ ಐ ಇರಬೇಕು, ಮತ್ತೆ ಎ ಇಸ್ ಈಕ್ವಲ್ ಟು ಎ ಇಂಟು ಐ ಬರೆಯುವಾಗಿಲ್ಲ. ನೋಡಿ ಎ ಇಸ್ ಈಕ್ವಲ್ ಟು ಐ ಇಂಟು ಎ ಅಂತ ಬರ್ಕೊಂತೀವಿ. ನೆಕ್ಸ್ಟ್ ಸ್ಟೆಪ್ 2 ಅಲ್ಲಿ ಇಲ್ಲಿ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಅಪ್ಲೈ ರೋ ಆಪರೇಷನ್ ಆನ್ ಎ ಇಸ್ ಈಕ್ವಲ್ ಟು ಐ ಎ ಟಿಲ್ ವಿ ಗೆಟ್ ಐ ಈಕ್ವಲ್ ಟು ಬಿ ಇಂಟು ಎ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಏನ್ ಮಾಡ್ಕೋಬೇಕು ಅಂದ್ರೆ ಅಪ್ಲೈ ರೋ ಆಪರೇಷನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಬರೀ ರೋಗ್ ಮಾತ್ರ ಅಪ್ಲೈ ಮಾಡಬೇಕು ಹೌದಾ. ಆನ್ ಎ ಇಸ್ ಈಕ್ವಲ್ ಟು ಐ ಎ ಟಿಲ್ ವಿ ಗೆಟ್ ಐ ಇಸ್ ಈಕ್ವಲ್ ಟು ಬಿ ಇಂಟು ಎ. ಅಂದ್ರೆ ನೋಡಿ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಎರಡೂ ಕಡೆ ಅಟ್ ಎ ಟೈಮ್ ರೋ ಆಪರೇಷನ್ ಅಪ್ಲೈ ಮಾಡ್ತಾ ಹೋಗೋದು. ಅಂದ್ರೆ ಈಗ ಜಸ್ಟ್ ನಾವು ಎಲಿಮೆಂಟರಿ ಆಪರೇಷನ್ ಕಲ್ತ್ವಲ್ಲ, ಅಂದ್ರೆ ಯಾವ್ದಾದ್ರು ಎರಡು ರೋನ ಇಂಟರ್ಚೇಂಜ್ ಮಾಡ್ಬೋದು, ಅಥವಾ ಯಾವ್ದಾದ್ರು ಒಂದು ರೋಗೆ ಯಾವ್ದಾದ್ರು ಒಂದು ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ರೋಗೆ ಒಂದು ರೋಗ್ ಮಲ್ಟಿಪ್ಲೈ ಮಾಡ್ಕೊಂಡು ಅದಕ್ಕೆ ಆಡ್ ಮಾಡ್ಬೋದು ಅಥವಾ ಸಬ್ಟ್ರಾಕ್ಟ್ ಮಾಡ್ಬೋದು. ಈ ತರ ಏನಾದ್ರು ಮಾಡ್ಕೋಬಹುದು. ಎಲ್ಲಿ ತನಕ ಮಾಡ್ಕೋಬೇಕು ಅಂದ್ರೆ ಎಲ್ ಎಚ್ ಎಸ್ ಅಲ್ಲಿರೋ ಎ ಏನಾಗಬೇಕು, ನನಗೆ ಐ ಆಗ್ಬೇಕು. ಆರ್ ಎಚ್ ಎಸ್ ಅಲ್ಲಿರೋ ಐ ಏನಾಗಬೇಕು ಅಂದ್ರೆ ಬಿ ಆಗ್ಬೇಕು. ಅಂದ್ರೆ ಅದು ಬೇರೆ ಮ್ಯಾಟ್ರಿಕ್ಸ್ ಚೇಂಜ್ ಆಗುತ್ತೆ ನೋಡ್ತಾರ. ನೋಡಿ ಮತ್ತೆ ಇದಕ್ಕೆ ಏನು ಅಪ್ಲೈ ಮಾಡಲ್ಲ ನಾವು ಹೌದಾ. ರೋ ಆಪರೇಷನ್ ಅಪ್ಲೈ ಮಾಡ್ಬೇಕಾದ್ರೆ ಮಾತ್ರ ಈ ತರ ಮಾಡ್ಕೊಂತೀವಿ. ಎ ಇಸ್ ಈಕ್ವಲ್ ಟು ಐ ಎ ಬರ್ಕೊಂಡ್ಬಿಟ್ಟು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ ಹೌದಾ. ನೆಕ್ಸ್ಟ್ ಸ್ಟೆಪ್ 3 ಅಲ್ಲಿ ಈ ತರ ಮಾಡ್ಕೊಂಡ್ವಿ ಅಂದ್ರೆ ಇಲ್ಲಿ ಮ್ಯಾಟ್ರಿಕ್ಸ್ ಬಿ ಬಂದಿರುತ್ತಲ್ಲ, ಅದಕ್ಕೆ ಇನ್ವರ್ಸ್ ಆಫ್ ಎ ಅಂತ ಹೇಳ್ತೀವಿ ಅಷ್ಟೇ ಹೌದಾ. ದ ಮ್ಯಾಟ್ರಿಕ್ಸ್ ಬಿ is the ಇನ್ವರ್ಸ್ ಆಫ್ ಎ ಆಗಿರುತ್ತೆ ಅಷ್ಟೇ ಗೊತ್ತಲ್ಲ. ಇಲ್ಲಿ ನೋಡಿ ಇದು ಇಂಪಾರ್ಟೆಂಟ್, ನಮಗೆ ಗೊತ್ತಿರ್ಬೇಕು ಯಾವ ತರ ಮಾಡ್ಕೊಂತೀವಿ ಅಂತೆ. ನೋಡಿ ಇದನ್ನೇ ಕಾಲಮ್ ಆಪರೇಷನ್ ಅಲ್ಲಿ ಮಾಡಬೇಕು ಅಂದ್ರೆ ಎ ಇಸ್ ಈಕ್ವಲ್ ಟು ಎ ಇಂಟು ಐ ಅಂತ ಬರ್ಕೋಬೇಕು. ನೋಡಿ ಇಲ್ಲಿ ಪ್ರಿಂಟ್ ಮಿಸ್ಟೇಕ್ ಆಗಿದೆ. ಎ ಇಸ್ ಈಕ್ವಲ್ ಟು ಎ ಇಂಟು ಐ ಆಗ್ಬೇಕು, ಇದು ಐ ಇಂಟು ಎ ಅಲ್ಲ ಹೌದಾ. ಎ ಇಂಟು ಐ ಆಗಬೇಕು ಟಿಲ್ ವಿ ಗೆಟ್ ಐ ಇಸ್ ಈಕ್ವಲ್ ಟು ಎ ಬಿ. ದ ಮ್ಯಾಟ್ರಿಕ್ಸ್ ಬಿ ವಿಲ್ ಬಿ ದ ಇನ್ವರ್ಸ್ ಆಫ್ ಎ. ಸೇಮ್ ಟೈಪ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಅದು ನೋಡಿ ಯಾವ್ದಾದ್ರು ಒಂದ್ ಕಲ್ಕೊಂಡ್ರೆ ಸಾಕು. ರೋ ಆಪರೇಷನ್ ಅಷ್ಟೇ ಕಲ್ಕೊಳ್ಳಿ. ರೋ ಆಪರೇಷನ್ ನ ಯೂಸ್ ಮಾಡ್ಕೊಂಡು ಪ್ರಾಬ್ಲಮ್ ನ ಯಾವ ತರ ಸಿಂಪ್ಲಿಫೈ ಮಾಡ್ತೀವಿ ಅಂತೇಳಿ
ಹೌದಾ? ನೋಡಿ, ಒಂದು ಪ್ರಾಬ್ಲಮ್ ನೋಡ್ಕೊಂಡ್ವಿ ಅಂದ್ರೆ ಗೊತ್ತಾಗುತ್ತೆ. ನೋಡ್ಕೊಳ್ಳಿ ಫಸ್ಟ್ ಪ್ರಾಬ್ಲಮ್. ಫೈಂಡ್ ದ inverse of the following matrix using elementary operation. ಹೌದಾ? ನೋಡಿ, ಅಲ್ಲಿ ಫಸ್ಟ್ ಪ್ರಾಬ್ಲಮ್ ನೋಡಿ ಯಾವ ತರ ಮಾಡ್ಕೊಂತೀವಿ ಅಂತೇಳಿ. ಲೆಟ್ ಎ ಇಸ್ ಈಕ್ವಲ್ ಟು 1 2 2 -1. ಹೌದಾ? ನೋಡಿ, ಫಸ್ಟ್ ಐಡಿಯಾ ಏನೇನು ಗೊತ್ತಿರಬೇಕು ಅಂತೇಳಿ. ನೋಡಿ, ಈಸಿ ಇದೆ. ಈ ಐಡಿಯಾ ಕರೆಕ್ಟ್ ಆಗಿ ಗೊತ್ತಾಯ್ತು ಅಂದ್ರೆ ಮಾಡ್ಕೊಂಡು ಹೋಗ್ಬೋದು. ಫಸ್ಟ್ ನೋಡಿ, ಯಾವಾಗ್ಲೂ ಏನ್ ಬರ್ಕೋಬೇಕು ಅಂದ್ರೆ ವಿ ನೋ ದಟ್ ಎ ಇಸ್ ಈಕ್ವಲ್ ಟು ಐ ಇಂಟು ಎ. ಹೌದಾ? ನೆಕ್ಸ್ಟ್ ನೋಡಿ, ಎ ಬರ್ಕೊಂತೀನಿ. ಏನಿರೋದು 1 2 2 -1 ಇಸ್ ಈಕ್ವಲ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೆ 1 0 0 1 ಇಂಟು ಎ. ಹೌದಾ? ನೋಡಿ, ಇಷ್ಟಂತೂ ಮಾಡ್ಕೋಬಹುದು, ಈಸಿ ಇದೆ. ನೆಕ್ಸ್ಟ್ ನೋಡಿ ಯಾವ ತರ ಮಾಡ್ಕೊಂತೀವಿ ಅಂತ ಹೇಳಿ. ನೆಕ್ಸ್ಟ್ ಈ ಏನ ಐಡೆಂಟಿಟಿ ಮಾಡೋದಕ್ಕೆ ರೋ ಆಪರೇಷನ್ ಯೂಸ್ ಮಾಡಬೇಕು. ಹೌದಾ? ನೋಡಿ, ರೋ ಆಪರೇಷನ್ ಯಾವಾಗ್ಲೂ ಯಾವ ತರ ಥಿಂಕ್ ಮಾಡಿ ಅಂದ್ರೆ ಫಸ್ಟ್ ನೋಡಿ, ಫಸ್ಟ್ ಈ ಎಲಿಮೆಂಟ್ 1 ಮಾಡಬೇಕು. ನೋಡಿ, ಫಸ್ಟ್ ಸ್ಟೆಪ್ ಇದು. ಯಾವಾಗ್ಲೂ ಇದೇ ಐಡಿಯಾನ ಯೂಸ್ ಮಾಡಿ ಫಸ್ಟ್ ಅದನ್ನು 1 ಮಾಡಬೇಕು. ಸ್ಟೆಪ್ 2 ಅಲ್ಲಿ ನೋಡಿ ಯಾವಾಗ್ಲೂ ಏನ್ ಮಾಡ್ಕೊಳ್ಳಿ ಅಂದ್ರೆ ಈ 1 ಕೆಳಗಡೆ ಯಾವ್ದಿರುತ್ತಲ್ಲ ಅದನ್ನ 0 ಮಾಡ್ಬೇಕು. ನೋಡಿ, ಇದೇ ಐಡಿಯಾನ ಯೂಸ್ ಮಾಡ್ತಾ ಹೋಗ್ಬೇಕು. ಫಸ್ಟ್ ನೋಡಿ, ಯಾವಾಗ್ಲೂ A11 ನ 1 ಮಾಡಿ, ನೆಕ್ಸ್ಟ್ A21 ನ 0 ಮಾಡ್ಬೇಕು. ಹೌದಾ? ನೆಕ್ಸ್ಟ್ ನೋಡಿ, ಸ್ಟೆಪ್ 3 ಅಲ್ಲಿ ಇದು 1 ಆಗ್ಬಿಟ್ಟಿರುತ್ತೆ, 0 ಆಗಿರುತ್ತೆ. ನೆಕ್ಸ್ಟ್ ಇದನ್ನ ಯಾವಾಗ್ಲೂ 1 ಮಾಡ್ಬೇಕು. ನೋಡಿ, ಇದೇ ಆರ್ಡರ್ ಅಲ್ಲಿ ಮಾಡ್ತಾ ಹೋಗಿ, ಅವಾಗ ಈಸಿಯಾಗಿ ಬಂದ್ಬಿಡುತ್ತೆ. ನೆಕ್ಸ್ಟ್ ನೋಡಿ, ಈಗ ಸ್ಟೆಪ್ 4 ಅಲ್ಲಿ ಲಾಸ್ಟ್ಗೆ ಇದು 1 ಆಗಿರುತ್ತೆ, 0 ಆಗಿರುತ್ತೆ, ಇದು 1 ಆಗಿರುತ್ತಾನೆ. ಈಗ ಇದನ್ನ 0 ಮಾಡ್ಬೇಕಷ್ಟೇ. ಹೌದಾ? ನೋಡಿ, ಇಲ್ಲಿ ಯಾವ ತರ ಮಾಡ್ಬೇಕು ಅಂತ ಹೇಳ್ತಾ ಇದ್ವಿ. ಅವಾಗ ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗುತ್ತೆ. ನೋಡಿ, ಫಸ್ಟ್ ಸ್ಟೆಪ್ ಅಲ್ಲಿ ಯಾವಾಗ್ಲೂ ಫಸ್ಟ್ ಎಲಿಮೆಂಟ್ ನ A11 ನ 1 ಮಾಡ್ಬೇಕು. ಸೆಕೆಂಡ್ ಸ್ಟೆಪ್ ಅಲ್ಲಿ ಯಾವಾಗ್ಲೂ A21 ನ 0 ಮಾಡ್ಬೇಕು. ನೆಕ್ಸ್ಟ್ A22 ನ 1 ಮಾಡ್ಬೇಕು. ಲಾಸ್ಟ್ ಸ್ಟೆಪ್ ಅಲ್ಲಿ A12 ನ 0 ಮಾಡ್ತೀವಿ ಅಷ್ಟೇ. ಹೌದಾ? ಅಂದ್ರೆ ನೋಡಿ, ಈಗಾಗುತ್ತೆ. ಈಗ ಇದು ಆಲ್ರೆಡಿ 1 ಇದೆ ತಾನೆ. ಹೌದಾ? ನೋಡಿ, ಇಲ್ಲಿ ಆಲ್ರೆಡಿ 1 ಇದೆ. ಅದಕ್ಕೆ ಇಲ್ಲಿ ನಾವು ಫಸ್ಟ್ ಸ್ಟೆಪ್ ನ ಮಾಡ್ಬೇಕು ಅಂತ ಏನೂ ಇಲ್ಲ. ಫಸ್ಟ್ ಸ್ಟೆಪ್ ಅಲ್ಲಿ ಅಲ್ಲೇನಾದ್ರು 1 ಇರ್ಲಿಲ್ಲ ಅಂದ್ರೆ ಅದನ್ನ 1 ಮಾಡ್ಕೋಬೇಕು. ಅದ್ ಹೇಗ್ ಮಾಡ್ಕೋಬಹುದು ಅಂತ ನೆಕ್ಸ್ಟ್ ಹೇಳ್ತೀನಿ. ಈಗ ನೋಡಿ, ಡೈರೆಕ್ಟ್ ಸೆಕೆಂಡ್ ಸ್ಟೆಪ್ ತಗೊಂತೀನಿ. ಸೆಕೆಂಡ್ ಸ್ಟೆಪ್ ಅಲ್ಲಿ ಏನಿರೋದು ಇದನ್ನ 0 ಮಾಡ್ಬೇಕು ತಾನೆ. ಹಾಗಾದ್ರೆ ಇದನ್ನ ಏನ್ ಮಾಡ್ಬೇಕು ನಾನು 0 ಎಲಿಮೆಂಟರಿ ರೋ ಆಪರೇಷನ್ ಯೂಸ್ ಮಾಡ್ಕೊಂಡು ಇದು 0 ಮಾಡ್ಬೇಕು. ನೋಡಿ, ಯಾವಾಗ್ಲೂ ಯಾವ ತರ ಮಾಡ್ಕೊಳ್ಳಿ ಅಂದ್ರೆ ಇನ್ ಜನರಲ್ ನೋಡಿ, ಇಲ್ಲಿ 1 ಇದೆ ಅನ್ಕೊಳ್ಳಿ, ಇಲ್ಲಿ ಎ ಇದೆ, ಇಲ್ಲಿ ಬಿ ಇದೆ, ಇಲ್ಲಿ ಸಿ ಇದೆ. ಹೌದಾ? ಇದನ್ನ ನಾನೀಗ 0 ಮಾಡಬೇಕು ಅಂದ್ರೆ ಇದು ಯಾವ ರೋ? ಇದು ಸೆಕೆಂಡ್ ರೋ ತಾನೆ. ಅದಕ್ಕೆ R2 ಚೇಂಜಸ್ ಟು ಇಲ್ಲಿ R2 ಬರ್ಕೊಂಬಿಡಿ. ಇಲ್ಲಿ ಏನಿರುತ್ತಲ್ಲ ಅದರಿಂದ ರೋ 1 ಮಲ್ಟಿಪ್ಲೈ ಮಾಡಿ ಸಬ್ಟ್ರಾಕ್ಟ್ ಮಾಡ್ಬೇಕಷ್ಟೇ. ಅಂದ್ರೆ -A R1. ನೋಡಿ, ಈ ತರ ಮಾಡ್ಕೊಂಡ್ಬಿಟ್ಟೆ ಅಂದ್ರೆ ಡೈರೆಕ್ಟ್ ಆಗಿ ಬರುತ್ತೆ. ಹಾಗಾದ್ರೆ ನೋಡಿ, ಇಲ್ಲಿಗ ಏನ್ ಆಪರೇಷನ್ ಅಪ್ಲೈ ಮಾಡ್ತೀನಿ ಅಂದ್ರೆ ಈಗ R2 ಚೇಂಜಸ್ ಟು R2 ಮೈನಸ್ ಇಲ್ಲಿ 2 ಇದೆ ತಾನೆ. ಅದಕ್ಕೆ 2 ಇಂಟು R1. ನೋಡಿ, ಇದನ್ನ ಅಪ್ಲೈ ಮಾಡಿದ ತಕ್ಷಣ ಹೌದಾ ಆ ಸೆಕೆಂಡ್ ಎಲಿಮೆಂಟ್ ಇದೆ ಅಲ್ಲ ಅದು 0 ಆಗ್ಬಿಡುತ್ತೆ. ಅಂದ್ರೆ ನೋಡಿ ಯಾವ ತರ ಅಂತೇಳಿ ಈಗ ಇದನ್ನ ಅಪ್ಲೈ ಮಾಡ್ತಾ ಇದೀನಿ. ಅಂದ್ರೆ ರೋ 2 ಅಷ್ಟೇ ಚೇಂಜ್ ಆಗುತ್ತೆ. ಅಂದ್ರೆ ರೋ 1 ಚೇಂಜ್ ಆಗಲ್ಲ ತಾನೆ. ಅದಕ್ಕೆ 1 2 ಹಾಗೆ ಬರೀತೀನಿ ರೋ 1. ರೋ 2 ಯಾವ ತರ ಚೇಂಜ್ ಆಗ್ತಿದೆ 2 -2 ಇಂದ ಮಲ್ಟಿಪ್ಲೈ ಮಾಡ್ಬೇಕು R1 ಗೆ, ಮತ್ತೆ ಆಡ್ ಮಾಡ್ಬೇಕು. ಅಂದ್ರೆ -2 ಇಂಟು 1 ಅಂದ್ರೆ -2 ಬರೀಬೋದಲ್ಲ. ನೋಡಿ, ಇಲ್ಲಿ R2 ಅಲ್ಲಿ -1 ಆಸ್ ಇಟ್ ಇಸ್ ಇದೆ. ನೆಕ್ಸ್ಟ್ ಈಗ ಇದಕ್ಕೆ -2 ಇಂದ ಮಲ್ಟಿಪ್ಲೈ ಮಾಡ್ಬಿಟ್ಟು ಇದಕ್ಕೆ ಆಡ್ ಮಾಡ್ಬೇಕು. ಅಂದ್ರೆ ಇಲ್ಲಿ ಏನ್ ಬರ್ಬೋದು -4. ಹೌದಾ? ಇಸ್ ಈಕ್ವಲ್ ಟು ನೋಡಿ, RHS ಅಲ್ಲಿ ಇರೋದಕ್ಕೂ ಅಪ್ಲೈ ಮಾಡ್ಬೇಕು ಸೇಮ್ ನ. R1 ಅಂತೂ ಚೇಂಜ್ ಆಗಲ್ಲ. ಅದಕ್ಕೆ 1 0 ಹಾಗೆ ಬರೀತೀನಿ. 0 ಇದಕ್ಕೆ ಏನ್ ಮಾಡ್ಕೋಬೇಕು ನಾವು? ಇದಕ್ಕೆ -2 ಇಂದ ಮಲ್ಟಿಪ್ಲೈ ಮಾಡಿ ಇದಕ್ಕೆ ಆಡ್ ಮಾಡ್ಬೇಕು ತಾನೆ. ಅದಕ್ಕೆ 1 ಇಂಟು -2 ಅಂದ್ರೆ -2 ಬರುತ್ತೆ ಇಲ್ಲಿ. ನೆಕ್ಸ್ಟ್ ಸೇಮ್ 1
ಇದಕ್ಕೆ -2 ಇಂದ ಮಲ್ಟಿಪ್ಲೈ ಮಾಡಿದ್ರೆ -2 ಇಂಟು 0 ಅಂದ್ರೆ 0, ಅದಕ್ಕೆ 0 ಬರುತ್ತೆ. ಹೌದಾ? ನೆಕ್ಸ್ಟ್ ಎ ಆಸ್ ಇಟ್ ಇಸ್. ನೋಡಿ ಇಲ್ಲಿ ಯಾವ ತರ ಅಪ್ಲೈ ಮಾಡ್ತಾ ಇದೀವಿ ಅಂತ ಹೇಳಿ ಐಡಿಯಾ ಗೊತ್ತಾಗಬೇಕಷ್ಟೇ. ಈಸಿ ಇದೆ, ಹೇಗೆ ಅಪ್ಲೈ ಮಾಡಿದ್ವಿ ಅಂತ ಗೊತ್ತಾಗಬೇಕು. ಹೌದಾ? ನೆಕ್ಸ್ಟ್ ನೋಡಿ, ಈಗ ಇದನ್ನು ಸಿಂಪ್ಲಿಫೈ ಮಾಡ್ತೀನಿ. 1 2 0 -5 is equal to 1 0 -2 1 into a. ಇಷ್ಟು ಬಂತು ತಾನೆ? ಅಂದ್ರೆ ನೋಡಿ, ಈಗ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಯ್ತು. ಫಸ್ಟ್ ಸ್ಟೆಪ್ ಅಲ್ಲಿ ಇದು 1 ಆಗಬೇಕು, ಡೈರೆಕ್ಟ್ ಆಗಿ 1 ಕೊಟ್ಟಿದ್ದಾರೆ. ಸೆಕೆಂಡ್ ಸ್ಟೆಪ್ ಅಲ್ಲಿ ಇದನ್ನ 0 ಮಾಡ್ಕೋಬೇಕು, ಮಾಡ್ಕೊಂಡ್ವಿ. ನೆಕ್ಸ್ಟ್ ಥರ್ಡ್ ಸ್ಟೆಪ್ ಅಲ್ಲಿ ನೋಡಿ ಇದನ್ನ 1 ಮಾಡಬೇಕು. ಅಂದ್ರೆ ಥರ್ಡ್ ಸ್ಟೆಪ್ ಯಾವಾಗ್ಲೂ ಯಾವ ತರ ಬಂದಿರುತ್ತೆ ಅಂದ್ರೆ, ಇದು 1 ಆಗಿರುತ್ತೆ, ಇಲ್ಲಿ 0 ಆಗಿರುತ್ತೆ. ಹೌದಾ? ಇಲ್ಲಿ ಯಾವ್ದಾದ್ರು ಒಂದು x ಇರ್ಬೋದು, ಇಲ್ಲೊಂದು y ಇರ್ಬೋದು. ಈ ಫಾರ್ಮೆಟ್ ಅಲ್ಲಿ ಇತ್ತು ಅನ್ಕೊಳ್ಳಿ. ಯಾವಾಗ್ಲೂ ಏನ್ ಮಾಡಿ ಅಂದ್ರೆ R2 changes to R2 by x ಮಾಡ್ಕೊಡಿ. ಅಂದ್ರೆ ಇಲ್ಲಿ ಯಾವ ನಂಬರ್ ಇರುತ್ತೆ ಆ ನಂಬರ್ ಇಂದ ಡಿವೈಡ್ ಮಾಡ್ಬಿಡೋದು. ಅವಾಗ ಅದು ಏನೇ ಇದ್ರು ಅಲ್ಲಿ ಏನಾಗ್ಬಿಡುತ್ತೆ, ನನಗೆ ಅಲ್ಲಿ 1 ಆಗ್ಬಿಡುತ್ತೆ. ಹೌದಾ? x by x ಆಗ್ಬಿಟ್ಟು 1 ಆಗುತ್ತಾನೆ. ಹಾಗೆ ಸ್ಟೆಪ್ 3 ಇಷ್ಟೇ. ಯಾವಾಗ್ಲೂ ಏನ್ ಮಾಡ್ಕೋಬೇಕು ನಾವು ಇಲ್ಲಿ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ, ಈಗ R2 changes to R2 ಡಿವೈಡೆಡ್ ಬೈ, ಇಲ್ಲಿ ಏನ್ ನಂಬರ್ ಇರುತ್ತೆ ಅದರಿಂದ ಡಿವೈಡ್ ಮಾಡ್ಬೇಕು, -5. ಅವಾಗ ಇಲ್ಲಿ ಏನ್ ಬರುತ್ತೆ ನೋಡಿ, R1 ಅಂತೂ ಚೇಂಜ್ ಆಗ್ತಿಲ್ಲ ತಾನೆ, ಅದಕ್ಕೆ ಆಸ್ ಇಟ್ ಇಸ್ 1 2 0 by -5 -5 by -5 is equal to, ನೋಡಿ RHS ಗೂ ಅಪ್ಲೈ ಮಾಡ್ಬೇಕನ್ನ 1 0 -2 by -5 1 by -5 into a. ಹೌದಾ? ಡಿವೈಡಿಂಗ್ ಬೈ -5 ಮಾಡ್ತಾ ಇದ್ವಿ. ಅವಾಗ ಇಲ್ಲಿ ಏನ್ ಬರುತ್ತೆ ನಮಗಿದು ನೋಡಿ, 1 2 0 1 ಆಯ್ತು. ಇದು 1 0 2 by 5 minus 1 by 5 into a ಬರುತ್ತೆ. ಹೌದಾ? ಇಷ್ಟು ಬಂತಲ್ಲ. ನೆಕ್ಸ್ಟ್ ನೋಡಿ ಲಾಸ್ಟ್ ಸ್ಟೆಪ್ ಮಾಡ್ಕೊಳೋದು ಅಷ್ಟೇ. ಈಗ ಇದು ನೋಡಿ ಇಲ್ಲಿ ಏನೇನ್ ಮಾಡ್ಕೊಂಡ್ವಿ, ಇದು 1 ಆಯ್ತು, ನೆಕ್ಸ್ಟ್ 0 ಆಯ್ತು, ಇದನ್ನ 1 ಮಾಡ್ಕೊಂಡ್ವಿ. ನೆಕ್ಸ್ಟ್ ಇದೊಂದನ್ನ ಏನ್ ಮಾಡ್ಬೇಕು ನಾವು, 0. ಹೌದಾ? ನೋಡಿ, ಹಾಗಾದ್ರೆ ಈ ಫಾರ್ಮೆಟ್ ಅಲ್ಲಿ ಏನಾದ್ರು ಬಂದಿತ್ತು ಅಂದ್ರೆ 1 0 1, ಇಲ್ಲಿಗೆ ಯಾವ್ದಾದ್ರು ಒಂದು z ಇತ್ತು ಅನ್ಕೊಳ್ಳಿ, ಅದು ಯಾವ ರೋ ಅಲ್ಲಿ ಇರೋದು, ಫಸ್ಟ್ ರೋ ಅಲ್ಲಿ ತಾನೆ. ಅದಕ್ಕೆ R1 changes to R1 ಮೈನಸ್ ಇಲ್ಲಿ ಏನ್ ನಂಬರ್ ಇರುತ್ತಲ್ಲ ಅದರಿಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿ ಅಷ್ಟೇ. ಅಂದ್ರೆ Z R2 ಮಾಡ್ಬೇಕು. ಇದು ಮಾಡ್ಕೊಂಡ್ವಿ ಅಂದ್ರೆ ಅದನ್ನು ನಮಗೆ 0 ಆಗ್ಬಿಡುತ್ತೆ. ಅಂದ್ರೆ ನೋಡಿ, ಈಗ ಏನ್ ಹಾಕೊಂತೀನಿ, ಇದನ್ನ 0 ಮಾಡ್ಬೇಕು ತಾನೆ. ಅದಕ್ಕೆ ಇಲ್ಲಿ R1 changes to R1 minus 2 R2. ಅಂದ್ರೆ ಸೆಕೆಂಡ್ ರೋಗೆ ಇಲ್ಲಿ ಏನಿರುತ್ತಲ್ಲ ಅದರಿಂದ ಮಲ್ಟಿಪ್ಲೈ ಮಾಡ್ಕೊಂಡು ಸಬ್ಟ್ರಾಕ್ಟ್ ಮಾಡ್ಬಿಟ್ರೆ ಆಗುತ್ತೆ. ಹೌದಾ? ಅಂದ್ರೆ ನೋಡಿ, ಈಗ ಏನ್ ಬರ್ಬೋದು, ಇದನ್ನ ಅಪ್ಲೈ ಮಾಡಿದ್ರೆ ನೋಡಿ R1 ಚೇಂಜ್ ಆಗ್ತಿದೆ ತಾನೆ. ಯಾವ ತರ, R2 ಗೆ -2 ಇಂದ ಮಲ್ಟಿಪ್ಲೈ ಮಾಡಿ ಆಡ್ ಮಾಡ್ತಾ ಹೋಗ್ಬೇಕು. ಅಂದ್ರೆ 1 0 ಇಂಟು -2 ಅಂದ್ರೆ 0 ತಾನೆ, ಅದಕ್ಕೆ -0 2 1 ಇಂಟು -2 ಅಂದ್ರೆ -2. ಹೌದಾ? ನೋಡಿ ಉಳಿದಿರೋದು ಆಸ್ ಇಟ್ ಇಸ್ ಬರೀತೀವಿ, ಇಸ್ ಈಕ್ವಲ್ ಟು 1. ಇದಕ್ಕೆ -2 ಇಂದ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ ಏನ್ ಬರ್ಬೋದು, -2 ಇಂಟು 2 by 5 ಅಂದ್ರೆ -4 by 5 ಅಲ್ಲ, ಅದಕ್ಕೆ -4 by 5. ಅದೇ ತರ 0 ಮೈನಸ್ ಆಫ್ ಮೈನಸ್ ಪ್ಲಸ್ ಆಗ್ಬಿಡುತ್ತೆ, ಅದಕ್ಕೆ 2 by 5. ಇದು 2 by 5 -1 by 5 ಆಸ್ ಇಟ್ ಇಸ್ ಇಂಟು ಎ. ನೋಡಿ ಇದು ಏನಾಗ್ಬಿಡುತ್ತೆ, ಇದು 1 0 0 1 ಆಯ್ತು. ಇದು ಸಿಂಪ್ಲಿಫೈ ಮಾಡಿದೆ ಅಂದ್ರೆ 5 LCM ತಾನೆ, 5 1s 5 5 minus 4 ಅಂದ್ರೆ 1 by 5. ಇದು 2 by 5 2 by 5 minus 1 by 5 into b, ಸಾರಿ ಎ. ಹೌದಾ? ನೋಡಿ ಇಲ್ಲಿ ಏನ್ ಬಂದಿರುತ್ತಲ್ಲ ಅದಕ್ಕೆ ಇನ್ವರ್ಸ್ ಅಂತ ಹೇಳ್ತೀವಿ. therefore A inverse is equal to 1 by 5 2 by 5 2 by 5 minus 1 by 5. ಹೌದಾ? ನೋಡಿ ಈ ತರ ಪ್ರಾಬ್ಲಮ್ ಎಕ್ಸಾಮಿಗೆ 3 ಮಾರ್ಕ್ಸ್ ಕೇಳ್ಬೋದು. ಮತ್ತೊಂದು ಎಕ್ಸಾಮಿಗೆ ಕೇಳಿದ್ರು ಅಂದ್ರೆ ಯಾವಾಗಲೂ 2 x 2 ನೇ ಕೇಳ್ತಾರೆ. ಹೌದಾ? ಅಂದ್ರೆ ನೋಡಿ ಇಲ್ಲಿ ಯಾವ ತರ ಮಾಡ್ಕೊಂಡ್ವಿ ಅಂತೇಳಿ ಐಡಿಯಾ ಗೊತ್ತಿರಲಿ, ಈಸಿ ಇದೆ. ಫಸ್ಟ್ ಯಾವಾಗ್ಲೂ ಏನ್ ಮಾಡ್ಕೋಬೇಕು, ಇದನ್ನ 1. ಹೌದಾ? ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇದನ್ನ 0 ಮಾಡ್ಬೇಕು. ಹೌದಾ? ಅದಾದ್ಮೇಲೆ ಏನ್ ಮಾಡ್ಕೊಂತೀವಿ, ಇಲ್ಲಿ ಏನಿರುತ್ತಲ್ಲ ಇದನ್ನ 1, ಇಲ್ಲಿ 1 ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಏನಿರುತ್ತಲ್ಲ ಅದೇ ನಂಬರ್ ಇಂದ R2 ನ ಡಿವೈಡ್ ಮಾಡ್ಬೇಕು. ಹೌದಾ? ಯಾಕೆ ಡಿವೈಡಿಂಗ್ ಬೈ -5 ಮಾಡ್ಕೊಂಡ್ವಿ, ಅವಾಗ ಇದು 1 ಆಗ್ಬಿಡುತ್ತೆ. ನೆಕ್ಸ್ಟ್ ಇದನ್ನ 0 ಮಾಡುದು,
ಅದು R1 ತಾನೆ, ಅದಕ್ಕೆ R1 ಚೇಂಜಸ್ ಟು R1 ಮೈನಸ್ ಇಲ್ಲಿ ಯಾವ ನಂಬರ್ ಇರುತ್ತಲ್ಲ ಅದನ್ನ ಬರ್ಕೊಳೋದು 2R2 ಬರ್ಕೊಂಬಿಟ್ರೆ ಆಗೋಯ್ತು. ಹೌದಾ, ಅದನ್ನ ಅಪ್ಲೈ ಮಾಡಿದ ತಕ್ಷಣ ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗುತ್ತೆ. ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಯ್ತು ಅಂದ್ರೆ ಇಲ್ಲಿ ಬರುತ್ತಲ್ಲ ಇದು ಯಾವಾಗ್ಲೂ ಇನ್ವರ್ಸ್ ಆಗಿರುತ್ತೆ ಅಷ್ಟೇ. ಆಯ್ತಲ್ಲ, ಇದರಲ್ಲಿ ಟೋಟಲ್ ಇಷ್ಟು ಸ್ಟೆಪ್ ಗೊತ್ತಿರಲಿ. ಸ್ಟೆಪ್ 1 ಅಲ್ಲಿ ಇದನ್ನ 1 ಮಾಡೋದು, ಸ್ಟೆಪ್ 2 ಅಲ್ಲಿ ಅದ್ರ ಕೆಳಗಿರೋದನ್ನ 0, ನೆಕ್ಸ್ಟ್ ಅದು ಪಕ್ಕಕ್ಕೆ ಇರೋದನ್ನ 1, ನೆಕ್ಸ್ಟ್ ಅದು ಮೇಲ್ಗಡೆ ಇರೋದನ್ನ 0. ಹೌದಾ, ಈ ತರ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಈಸಿಯಾಗಿ ಸಿಂಪ್ಲಿಫೈ ಆಗ್ತಾ ಬರುತ್ತೆ. ಆಯ್ತಲ್ಲ, ಮತ್ತೆ ನೋಡಿ ಇದನ್ನ ವೆರಿಫೈನು ಮಾಡ್ಬೋದು, ಮಾಡಿರೋದು ಸರಿ ಇದೆನಾ ಇಲ್ಲ ಅಂತೇಳಿ ಜಸ್ಟ್ ನೋಡಿ ಐಡಿಯಾ ಗೊತ್ತಿರಲಿ. ಯಾಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲೆಲ್ಲ ಈ ಶಾರ್ಟ್ ಕಟ್ ನ ಯೂಸ್ ಮಾಡ್ತೀವಿ. ಇದು ನೋಡಿ ಅದನ್ನ ಏನೇ ಅಂತ ಹೇಳ್ತೀವಿ ಅಂತೇಳಿ ನೋಡ್ಕೊಳ್ಳಿ. ಇಲ್ಲಿ ಜನರಲ್ ಕೇಸಲ್ಲಿ ಬರ್ಕೊಂಡ್ಬಿಡ್ತೀನಿ ನೋಡಿ. ನೋಟ್ ಇಫ್ ಎ ಇಸ್ ಈಕ್ವಲ್ ಟು ಈ ತರ ಇತ್ತು ಅನ್ಕೊಳ್ಳಿ, ಎ ಬಿ ಸಿ ಡಿ, ದಟ್ ಇಂಪ್ಲೈಸ್ ಎ ಇನ್ವರ್ಸ್ ಯಾವಾಗ್ಲೂ ಏನಾಗಿರುತ್ತೆ ಅಂದ್ರೆ 1 ನೋಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ರೂಲ್ ಅಪ್ಲೈ ಮಾಡೋದು. ಎ ಇಂಟು ಡಿ ಅಂದ್ರೆ ಎ ಡಿ ತಾನೆ, ಹೌದಾ, ಅದಕ್ಕೆ ಇಲ್ಲಿ 1/AD. ನೆಕ್ಸ್ಟ್ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಸಿ ಇಂಟು ಬಿ ಅಂದ್ರೆ ಬಿ ಸಿ, ಹೌದಾ, ಮೈನಸ್ ಬಿ ಸಿ ಇಂಟು ನೋಡಿ ಡಿನಾಮಿನೇಟರ್ ಅಲ್ಲಿ ಏನ್ ಬರೀಬೇಕು, ಎ ಡಿ ಮೈನಸ್ ಬಿ ಸಿ ಇಂಟು ನೆಕ್ಸ್ಟ್ ನೋಡಿ ಇವೆರಡನ್ನು ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ ನ ಇಂಟರ್ ಚೇಂಜ್ ಮಾಡಬೇಕು. ಅಂದ್ರೆ ಎ ಡಿ ಇರೋದನ್ನ ಏನ್ ಬರ್ಕೊಂತೀನಿ ನಾನು, ಡಿ ಎ. ನೆಕ್ಸ್ಟ್ ಉಳಿದಿರೋದು ಎರಡದ್ದು ಸೈನ್ ಚೇಂಜ್ ಮಾಡಬೇಕು, ಮೈನಸ್ ಬಿ ಮೈನಸ್ ಸಿ. ನೋಡಿ ಇದು ಯಾವಾಗ್ಲೂ ಸ್ಯಾಟಿಸ್ಫೈ ಆಗುತ್ತೆ, ಗೊತ್ತಿರ್ಬೇಕು. ಅಂದ್ರೆ ಈಗ ನೋಡಿ ಫಾರ್ ಎಕ್ಸಾಂಪಲ್ ಈಗ ಜಸ್ಟ್ ಮಾಡ್ಕೊಂಡ್ವಲ್ಲ ಅದನ್ನ ಥಿಂಕ್ ಮಾಡಿದ್ವಿ ಅಂದ್ರೆ ಎ ಇಸ್ ಈಕ್ವಲ್ ಫಸ್ಟ್ ಪ್ರಾಬ್ಲಮ್ ಏನಿತ್ತು 1 to 2 minus 1, ಹೌದಾ, 1 to 2 minus 1, ಹೌದಾ. ಅದ್ರ ಡೈರೆಕ್ಟ್ ದಟ್ ಇಂಪ್ಲೈಸ್ ಎ ಇನ್ವರ್ಸ್ ಇಸ್ ಈಕ್ವಲ್ 1 ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕು ತಾನೆ. 1 into -1 ಅಂದ್ರೆ -1, 2 into 2 ಅಂದ್ರೆ 4, ಸೈನ್ ಚೇಂಜ್ ಮಾಡಿದೆ ಅಂದ್ರೆ -4. ನೋಡಿ ಇವೆರಡನ್ನ ಇಂಟರ್ ಚೇಂಜ್ ಮಾಡ್ಬೇಕು, -1 1, ಇವೆರಡದು ಸೈನ್ ಚೇಂಜ್ ಮಾಡ್ಬೇಕು, -2 -2, ಹೌದಾ. ನೋಡಿ ಇವೆರಡು ಇಂಟರ್ ಚೇಂಜ್ ಮಾಡಬೇಕು, ಉಳಿದಿರೋದು ಎರಡದು ಸೈನ್ ಚೇಂಜ್ ಮಾಡ್ಬೇಕು, ಹೌದಾ. ಇದು ನೋಡಿ ಹಾಗಾದ್ರೆ 1/-5 ಇಂದ ಡಿವೈಡ್ ಮಾಡಿದೆ ಅಂದ್ರೆ ಇಲ್ಲಿ ಎ ಇನ್ವರ್ಸ್ ಏನ್ ಬರ್ಬೋದು ನೋಡಿ, 1/-5 ಇಂದ ಮಲ್ಟಿಪ್ಲೈ ಮಾಡೋದು ಅಥವಾ ಎಲ್ಲದಕ್ಕೂ -5 ಇಂದ ಡಿವೈಡ್ ಮಾಡ್ತಾ ಹೋಗುದು. ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್ 1/5, ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್ 2/5, ಇಲ್ಲ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್ 2/5, 1/-5 ಅಂದ್ರೆ -1/5, ಹೌದಾ. ನೋಡಿ ಇಲ್ಲಿ ಇಲ್ಲಿ ಎರಡು ಸೇಮ್ ಬಂದಿದೆ ತಾನೆ, ಹೌದಾ. ಅಂದ್ರೆ ನೋಡಿ ಡೈರೆಕ್ಟ್ ಆಗಿ ವೆರಿಫೈ ಮಾಡೋದಕ್ಕೆ ಥಿಂಕ್ ಮಾಡ್ಬೋದು. ಅಂದ್ರೆ ನಾವು ಮಾಡಿರೋ ಆನ್ಸರ್ ಸರಿ ಇದೆನಾ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ ಇದನ್ನ ಥಿಂಕ್ ಮಾಡ್ಬೋದು. ಅದಕ್ಕೆ ಗೊತ್ತಿರ್ಬೇಕು ನಮಗೆ 1 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದು ಅಷ್ಟೇ, ಎ ಡಿ ಮೈನಸ್ ಬಿ ಸಿ. ನೆಕ್ಸ್ಟ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ ನ ಇಂಟರ್ ಚೇಂಜ್, ನಾನ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ ಇಂದು ಸೈನ್ ಚೇಂಜ್ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಎ ಇನ್ವರ್ಸ್ ಬರುತ್ತೆ. ಮತ್ತೆ ಇದು ಬರೀ 2 x 2 ಮಾತ್ರ ಅಪ್ಲೈ ಆಗುದು. ಐಡಿಯಾ ಗೊತ್ತಾಯ್ತಲ್ಲ ಹೇಗ್ ಮಾಡ್ಕೊಂತ ಇದೀವಿ ಅಂತೇಳಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಸೇಮ್ ಟೈಪ್ ಥಿಂಕ್ ಮಾಡ್ಕೊಂಡು ಸೆಕೆಂಡ್ ಒಂದು ಮಾಡ್ಕೊಂತೀನಿ ನೋಡಿ. ನೋಡಿ ಒಂದ್ ಎರಡು ಪ್ರಾಬ್ಲಮ್ ಮಾಡ್ಕೊಂಡ್ವಿ ಅಂದ್ರೆ ಅದಾದ್ಮೇಲೆ ಪ್ರಾಕ್ಟೀಸ್ ಆಗುತ್ತೆ. ಸೆಕೆಂಡ್ ಒಂದು ನೋಡಿ, ಲೆಟ್ ಎ ಇಸ್ ಈಕ್ವಲ್ ಟು 1 - 1 2 3, ಹೌದಾ. ನೋಡಿ ಫಸ್ಟ್ ಯಾವಾಗಲೂ ಏನ್ ಮಾಡ್ಕೊಳೋದು, ಫಸ್ಟ್ ಸ್ಟೆಪ್ ಅಲ್ಲಿ ಇದು 1 ಆಗ್ಬೇಕು, ಆಲ್ರೆಡಿ 1 ಇದೆ. ಆದ್ರೆ ಫಸ್ಟ್ ಯಾವಾಗ್ಲೂ ಏನ್ ಬರೀತಿದ್ವಿ, ವಿ ನೋ ದಟ್ ಎ ಇಸ್ ಈಕ್ವಲ್ ಟು ಐ ಇಂಟು ಎ, ಹೌದಾ. ದಟ್ ಇಂಪ್ಲೈಸ್ ಎ ಅಂದ್ರೆ 1 - 1 2 3 ಇಸ್ ಈಕ್ವಲ್ ಟು ಐ ಅಂದ್ರೆ 1 0 0 1 ಇಂಟು ಎ, ಹೌದಾ. ಸ್ಟೆಪ್ 1 ಮಾಡ್ಬೇಕು ಅಂತಿಲ್ಲ ಇಲ್ಲಿ, ಯಾಕಂದ್ರೆ ಆಲ್ರೆಡಿ ಈ ಎಲಿಮೆಂಟ್ ಏನಾಗ್ಬಿಟ್ಟಿದೆ 1. ಹಾಗೆ ನೋಡಿ ಸ್ಟೆಪ್ 2 ಥಿಂಕ್ ಮಾಡ್ಬೇಕು. ಇಲ್ಲಿ ಏನ್ ಮಾಡ್ಕೊಂತೀವಿ ಅಂದ್ರೆ ಇದನ್ನ 0 ಮಾಡ್ಬೇಕು ತಾನೆ, ಅದಕ್ಕೆ ಇಲ್ಲಿ ಏನ್ ಮಾಡ್ಕೊಂತೀವಿ R2 ತಾನೆ, ಅದಕ್ಕೆ R2 ಚೇಂಜಸ್ ಟು R2, ಇಲ್ಲಿ ಏನಿರುತ್ತಲ್ಲ ಅದು ತಗೋಬೇಕು, ಅಂದ್ರೆ -2 R1, ಅಲ್ಲಿ 2 ಇದೆ ಅದಕ್ಕೆ ಅಲ್ಲಿ -2 R1 ಬರಿತಾ ಇದೀವಿ. ನೋಡಿ ಇದು ಅಪ್ಲೈ ಮಾಡಿದ ತಕ್ಷಣ ಅದು 0 ಆಗ್ಬಿಡುತ್ತೆ. ನೋಡಿ ಅಪ್ಲೈ ಮಾಡ್ಕೊಂತ ಇದೀನಿ ಈಗ, ದಟ್ ಇಂಪ್ಲೈಸ್ ಏನ್ ಬರ್ಬೋದು, R1 ಅಂತೂ ಚೇಂಜ್ ಆಗಲ್ಲ ತಾನೆ, ಅದಕ್ಕೆ 1 - 1 ಆಸ್ ಇಟ್ ಇಸ್. ಇದಕ್ಕೆ -2 ಇಂದ ಮಲ್ಟಿಪ್ಲೈ ಮಾಡಿಕೊಂಡು, ಹೌದಾ, R2 ಗೆ ಆಡ್ ಮಾಡ್ತಾ ಹೋಗ್ಬೇಕು. ಆಗ ನೋಡಿ -2 ಇಂದ ಈಗ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ ಏನ್ ಬರುತ್ತೆ,
2 minus 2, 3 minus of minus plus 2 ಆಗುತ್ತೆ ಹೌದಾ, ಯಾಕಂದ್ರೆ -1 into -2 ಅಂದ್ರೆ +2 ಬರುತ್ತಲ್ಲ. ಸೇಮ್ ಇದಕ್ಕೂ ಅಪ್ಲೈ ಮಾಡಬೇಕು. 0 -1 ಸಾರಿ -2 into 1 ಅಂದ್ರೆ -2, 1 minus 0, ಯಾಕಂದ್ರೆ -2 into 0 ಅಂದ್ರೆ 0 ಬಂದ್ಬಿಡುತ್ತೆ ಹೌದಾ. ನೋಡಿ ಸಿಂಪ್ಲಿಫೈ ಮಾಡಿದೆ ಅಂದ್ರೆ ಏನ್ ಬರ್ಬೋದು, 1 0 minus 1 5 is equal to 1 0 minus 2 1 into a. ಇಷ್ಟು ಬಂತು ಹೌದಾ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ಕೋಬೇಕು ನಾವು, ಇದನ್ನ 1 ಮಾಡಬೇಕು ಅಂದ್ರೆ ಏನ್ ಮಾಡ್ಬೋದು, ಡಿವೈಡಿಂಗ್ ಬೈ 5 ಹೌದಾ. ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ಕೊಂತೀವಿ ನಾವೀಗ, R2 changes to R2 by 5 ಹೌದಾ. ಅದನ್ನ ಅಪ್ಲೈ ಮಾಡಿದ ತಕ್ಷಣ ಏನ್ ಬರುತ್ತೆ ಈಗ, 1 minus 1 0 by 5 5 by 5. ನೋಡಿ ಸೇಮ್ RHS ಗೂ ಸೇಮ್ ಅಪ್ಲೈ ಮಾಡಬೇಕು. 1 0 ಆಸ್ ಇಟ್ ಇಸ್, ಇದು -2 by 5 1 by 5 into e. ಇಷ್ಟು ಬರುತ್ತಲ್ಲ. ನೆಕ್ಸ್ಟ್ ನೋಡಿ ಸಿಂಪ್ಲಿಫೈ ಮಾಡ್ಕೊಂಡೆ ಅಂದ್ರೆ 1 minus 1 0 1 is equal to 1 0 minus 2 by 5 1 by 5 into e. ಇಷ್ಟು ಬಂತಲ್ಲ. ಇದು ನೆಕ್ಸ್ಟ್ ಏನ್ ಮಾಡ್ಕೊಂತೀವಿ ನಾವು, ಇದನ್ನ 0 ಮಾಡ್ಬೇಕಲ್ಲ. ಇದು ಯಾರು ಏನು R1 ಇದು ಹೌದಾ. ಅದಕ್ಕೆ R1 ಅಲ್ಲಿ ಇರೋದನ್ನ 0 ಮಾಡ್ಬೇಕು. ಹಾಗಾದ್ರೆ ಇಲ್ಲಿ ಏನ್ ಬರ್ಕೊಂತೀವಿ ನೋಡಿ, ಈಸಿನ. ಅದಕ್ಕೆ ಇಲ್ಲಿ R1 changes to R1. ಇಲ್ಲಿ ಏನಿರುತ್ತಲ್ಲ ಅದು ಸೈನ್ ಚೇಂಜ್ ಮಾಡಿ, -1 ಇದೆ ಅದಕ್ಕೆ ಇಲ್ಲಿ ಪ್ಲಸ್ R2. ನೋಡಿ -1 ಪ್ಲಸ್ 1 ಅಂದ್ರೆ 0 ಆಗುತ್ತಾನೆ ಇಲ್ಲಿ ಹೌದಾ. ಅದಕ್ಕೆ ಇನ್ನು ಅಪ್ಲೈ ಮಾಡಿದೆ ಅಂದ್ರೆ ಏನ್ ಬರ್ಬೋದು ನೋಡಿ, R1 ಚೇಂಜ್ ಆಗುತ್ತೆ. ಇದನ್ನ ಆಡ್ ಮಾಡ್ತಾ ಹೋಗ್ಬೇಕು, R2 ನ ಆಡ್ ಮಾಡ್ಬೇಕು. ಅದಕ್ಕೆ 1 plus 0 minus 1 plus 1 ಆಯ್ತು. ಇದಂತ ಆಸ್ ಇಟ್ ಈಸ್ ಅಲ್ಲ, ಇಲ್ಲೂ ಚೇಂಜ್ ಮಾಡ್ಕೊಳೋದು 1 minus 2 by 5 0 plus 1 by 5 ಇದಂತ ಆಸ್ ಇಟ್ ಈಸ್ ಇಂಟು ಎ. ಸಿಂಪ್ಲಿಫೈ ಮಾಡಿದೆ ಅಂದ್ರೆ ಇಲ್ಲಿ ಏನ್ ಬರ್ಬೋದು, 1 plus 0 ಅಂದ್ರೆ 1, ಇದು 0 ಇದು 0 1, 1 minus 2 by 5 ಅಂದ್ರೆ LCM ತಗೊಂಡೆ ಅಂದ್ರೆ 5 minus 2 ಆಗುತ್ತೆ. 5 minus 2 ಅಂದ್ರೆ 3 by 5 1 by 5 minus 2 by 5 1 by 5 into a. ಇಷ್ಟು ಅಂತಲ್ಲ. ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಯ್ತು. therefore ಇಲ್ಲಿ ಏನ್ ಬರೀಬಹುದು, A inverse is equal to 3 by 5 1 by 5 minus 2 by 5 1 by 5 ಹೌದಾ. ನೋಡಿ ಬೇಕಾದ್ರೆ ವೆರಿಫೈ ಮಾಡ್ಬೋದು ಆಯ್ತಲ್ಲ. ನೋಡಿ ಎಕ್ಸಾಮ್ ಅಲ್ಲಿ ಏನ್ ವೆರಿಫೈ ಮಾಡ್ಕೊಳ್ಳೇಬೇಕು ಅಂತ ಏನಿಲ್ಲ, ಅದೇ ಮಾಡಿರೋ ಸರಿ ಇದೇನಾ ಇಲ್ಲ ಅಂತ ಚೆಕ್ ಮಾಡ್ಕೊಳೋದಕ್ಕೆ ಬೇಕಾದ್ರೆ ಟ್ರೈ ಮಾಡ್ಬೋದು. ನೋಡಿ ವೆರಿಫಿಕೇಶನ್ ಅಲ್ಲಿ ಡೈರೆಕ್ಟ್ ಆಗಿ ಹೇಗೆ ಬರೀತೀವಿ ನಾವು, ಗಿವನ್ ಏನಿರೋದು A is equal to 1 minus 1 2 3 ಡೈರೆಕ್ಟ್ ಆಗಿ ಬರೆಯೋದಕ್ಕೆ ಒಂದು ಮೆಥಡ್ ಹೇಳಿದ್ವಿ, ದಟ್ ಇಂಪ್ಲೈಸ್ A inverse is equal to 1 by ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕು. 1 into 3 ಅಂದ್ರೆ ಏನ್ ಬರುತ್ತೆ 3 ಹೌದಾ. ಈಗ 3 ಬರ್ಕೊಂತೀನಿ. ಮತ್ತೆ 2 into -1 ಮಾಡಿದಾಗ -2 ಸೈನ್ ಚೇಂಜ್ ಮಾಡಿದಾಗ +2 ಬರುತ್ತೆ. ಇಂಟು ಪ್ರಿನ್ಸಿಪಾಲ್ ಡಯಾಗ್ನಲ್ ಎಲಿಮೆಂಟ್ ನ ಇಂಟರ್ ಚೇಂಜ್ ಮಾಡಬೇಕು 3 1, ನಾನ್ ಪ್ರಿನ್ಸಿಪಾಲ್ ಡಯಾಗ್ನಲ್ ಎಲಿಮೆಂಟ್ ಇಂದ ಸೈನ್ ಚೇಂಜ್ ಮಾಡಬೇಕು. -1 ಇದೆ ಅದಕ್ಕೆ +1, 2 ಇದೆ ಅದಕ್ಕೆ -2. ಅದೇ ಸಿಂಪ್ಲಿಫೈ ಮಾಡಿದಾಗ ಏನ್ ಬರುತ್ತೆ ನೋಡಿ, 3 by 5 1 by 5 -2 by 5 1 by 5 ಅದೇ ಬಂದಿದೆ ತಾನೆ ಇಲ್ಲಿ. ಬೇಕಾದ್ರೆ ವೆರಿಫೈ ಮಾಡ್ಕೋಬಹುದು, ಮಾಡಿರೋದೆಲ್ಲ ಸ್ಟೆಪ್ ಸರಿ ಇದೆನಾ ಇಲ್ಲ ಅಂತೇಳಿ ಅಷ್ಟೇ. ಯಾಕಂದ್ರೆ ಎಕ್ಸಾಮಿಗೆ ಇದು 3 ಮಾರ್ಕ್ಸ್ ಕೇಳ್ತಾ ಇರ್ತಾರೆ ಹೌದಾ. ಮತ್ತೆ ನೋಡಿ ವೆರಿಫಿಕೇಶನ್ ನ ಬರಿಬೇಕಂತ ಏನಿಲ್ಲ, ಜಸ್ಟ್ ನಮ್ ರೆಫರೆನ್ಸ್ ಬರ್ಕೊಂಡಿದೀವಿ ಅಷ್ಟೇ. ಅದೇ ಐಡಿಯಾ ಕರೆಕ್ಟ್ ಆಗಿ ಗೊತ್ತಿರ್ಬೇಕು. ಯಾವಾಗ್ಲೂ ಫಸ್ಟ್ A11 ನ 1, ನೆಕ್ಸ್ಟ್ ಅದ್ರ ಕೆಳಗಡೆ ಇರೋದನ್ನ 0, ಅದ್ರ ಪಕ್ಕಕ್ಕೆ ಇರೋದನ್ನ 1, ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಅಲ್ಲಿ ಅದು ಮೇಲ್ಗಡೆ ಇರೋದನ್ನ 0 ಮಾಡಿದ ತಕ್ಷಣ A ಇನ್ವರ್ಸ್ ಬರುತ್ತೆ. ಹೋಯ್ತಲ್ಲ. ನೋಡಿ ಸೇಮ್ ಟೈಪ್ ಥರ್ಡ್ ಒನ್ ಟ್ರೈ ಮಾಡಿ. let A is equal to 1 3 2 7. let A is equal to 1 3
27 ಬಟ್ ಈಸಿಯಾಗಿ ಬರುತ್ತೆ ಇದು. ಫಸ್ಟ್ ಏನ್ ಬರ್ಕೊಂತೀವಿ ನಾವು, ವಿ ನೋ ದಟ್ A is equal to I into A. That implies 1327 is equal to 1001 into A. ಹೌದಾ ನೋಡಿ, ಆಲ್ರೆಡಿ ಸ್ಟೆಪ್ 1 ಆಗ್ಬಿಟ್ಟಿದೆ. ಹೌದಾ, ಆಲ್ರೆಡಿ ಸ್ಟೆಪ್ 1 ಆಗಿದೆ ಇಲ್ಲಿ, ಯಾಕಂದ್ರೆ ಇದು ಆಲ್ರೆಡಿ 1 ಇದೆ. ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ ಏನು ಅಪ್ಲೈ ಮಾಡ್ತೀನಿ ಅಂದ್ರೆ R2 changes to R2 minus 2 ಇದೆ ಅಲ್ಲಿ, ಅದಕ್ಕೆ 2 R1. ಹೌದಾ, ಇಲ್ಲಿ ಏನಿರುತ್ತಲ್ಲ ಅದು ತಗೋಬೇಕು, ಮೈನಸ್ ಇಲ್ಲಿ ಏನಿರುತ್ತಲ್ಲ ಅದು ಇಂಟು R1 ಮಾಡ್ಕೊಂಡ್ರೆ ಆಯ್ತು. ಹೌದಾ ನೋಡಿ, ನಾನು ಅಪ್ಲೈ ಮಾಡ್ಕೊಂಡೆ ಅಂದ್ರೆ ಏನ್ ಬರ್ಬೋದು ಈಗ, 1 3 ಇದಂತೂ ಚೇಂಜ್ ಆಗಲ್ಲ, ಇದು 2 ಮೈನಸ್ 2 ಇಂದ ಮಲ್ಟಿಪ್ಲೈ ಮಾಡ್ಕೊಂಡು ಆಡ್ ಮಾಡ್ತಾ ಹೋಗ್ಬೇಕಲ್ಲ, ಮೈನಸ್ 2 ನೆಕ್ಸ್ಟ್ 7 ಮೈನಸ್ 6 is equal to ನೋಡಿ 1 0 as it is, 0 minus 2 1 minus 0 into A. ಹೌದಾ, ಅಂದ್ರೆ ಇಲ್ಲಿ ಸಿಂಪ್ಲಿಫೈ ಮಾಡಿದ್ರೆ ಅಂದ್ರೆ 1 3 0 1 ಬರುತ್ತೆ, 1 0 minus 2 1 E. ಇಷ್ಟು ಬರುತ್ತೆ ತಾನೆ. ನೋಡಿ, ಇದು ಆಲ್ರೆಡಿ 1 ಬಂದ್ಬಿಟ್ಟಿದೆ, ಅದಕ್ಕೆ ಸ್ಟೆಪ್ 3 ಮಾಡಬೇಕು ಅಂತಿಲ್ಲ ಇಲ್ಲಿ. ಹೌದಾ, ಅಲ್ಲೇನೋ 1 ಬರ್ಲಿಲ್ಲ ಅಂದ್ರೆ ಅಲ್ಲಿ ಯಾವ ನಂಬರ್ ಇರುತ್ತೆ ಅದರಿಂದ ಡಿವೈಡ್ ಮಾಡ್ತಾ ಇದ್ವಿ, ಅದಕ್ಕೆ ಇಲ್ಲಿ ಏನು ಸ್ಟೆಪ್ 3 ಮಾಡ್ಬೇಕು ಅಂತಿಲ್ಲ. ನೋಡಿ, ಲಾಸ್ಟ್ ಸ್ಟೆಪ್ ಮಾಡ್ಕೊಂಡ್ಬಿಡ್ತೀವಿ. ಲಾಸ್ಟ್ ಸ್ಟೆಪ್ ಅಂದ್ರೆ ಇದನ್ನ 0 ಮಾಡ್ಬೇಕು. 0 ಮಾಡ್ಬೇಕು ಅಂದ್ರೆ ಇಲ್ಲಿ ಏನ್ ತಗೊಂತೀವಿ ನಾವು, R1 changes to R1 minus 3 R2. ಇಲ್ಲಿ ಏನಿರುತ್ತಲ್ಲ ಅದು ಸೈನ್ ಚೇಂಜ್ ಮಾಡ್ಕೋಬೇಕು ಅಷ್ಟೇ. 3 ಇದೆ, ಅದಕ್ಕೆ ಅಲ್ಲಿ ಮೈನಸ್ 3 ಬರ್ಕೊಂಡ್ವಿ, ನೆಕ್ಸ್ಟ್ ಈ R2 ಬರ್ಕೊಂಡ್ರೆ ಆಗೋಯ್ತು. ಹೌದಾ, ನೋಡಿ ಅಪ್ಲೈ ಮಾಡಿದೆ ಅಂದ್ರೆ ಏನ್ ಬರ್ಬೋದು, 1 ಮೈನಸ್ 3 ಇಂಟು 0 ಅಂದ್ರೆ 0 3. ಹೌದಾ, 1 ಇಂಟು ಮೈನಸ್ 3 ಅಂದ್ರೆ ಮೈನಸ್ 3, 0 1 as it is equal to 1 ಮೈನಸ್ 3 ಇಂಟು ಮೈನಸ್ 2 ಅಂದ್ರೆ ಪ್ಲಸ್ 6, 0 ಮೈನಸ್ 3 ಮೈನಸ್ 2 1 ಇಂಟು E. ಹೌದಾ, ಸಿಂಪ್ಲಿಫೈ ಮಾಡ್ಕೊಂಡ್ವಿ ಅಂದ್ರೆ ಈಗ 1 0 0 1 is equal to 7 minus 3 minus 2 1 into E. Therefore A inverse is equal to 7 minus 3 minus 2. ಇಷ್ಟು ಬರುತ್ತಲ್ಲ ನೋಡಿ, ಯಾವ ತರ ಮಾಡ್ಕೊಂಡ್ವಿ ಅಂತ ಹೇಳಿ ಗೊತ್ತಾಗಬೇಕಷ್ಟೇ, ಈಸಿ ಇದೆ. ಡೈರೆಕ್ಟ್ ಆಗಿ ಮಾಡ್ತಾ ಇದೀವಿ. A is equal to IA ತಗೋಬೇಕು, ನೆಕ್ಸ್ಟ್ A ವ್ಯಾಲ್ಯೂ I ವ್ಯಾಲ್ಯೂ, ನೆಕ್ಸ್ಟ್ ಐಡಿಯಾ ಯೂಸ್ ಮಾಡ್ಕೊಂಡು ಹೋದ್ರೆ ಬಂದ್ಬಿಡುತ್ತೆ. ಹೌದಾ, ನೋಡಿ ಇದನ್ನ ಬೇಕಾದ್ರೆ ವೆರಿಫೈ ಮಾಡ್ಬೋದು. 1 3 2 7 ನ ವೆರಿಫೈ ಮಾಡ್ಕೊಳ್ಳಿ, ಇಷ್ಟೇ ಬರುತ್ತೆ. 7 ಮೈನಸ್ 3 ಮೈನಸ್ 2 1 ಬರುತ್ತೆ. ಹೌದಾ, ಐಡಿಯಾ ಗೊತ್ತಾಯ್ತಲ್ಲ ಹೇಗೆ ಮಾಡ್ತಾ ಇದೀವಿ ಅಂತೇಳಿ. ನೆಕ್ಸ್ಟ್ ನೋಡಿ, ಫೋರ್ತ್ ಅನ್ನು ನೋಡ್ಕೊಳ್ಳಿ, ಸ್ವಲ್ಪ ಡಿಫ್ರೆಂಟ್ ಇದೆ, ಒಂದು ಸ್ಟೆಪ್ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ. ಲೆಟ್ A is equal to 2 1 1 1. ನೋಡಿ, ಇಲ್ಲಿ ಒಂದೇ ಒಂದು ಸ್ಟೆಪ್ ಎಕ್ಸ್ಟ್ರಾ ಆಗುತ್ತೆ ಇಲ್ಲಿ, ಯಾಕಂದ್ರೆ ಇಲ್ಲಿ ಫಸ್ಟ್ ಎಲಿಮೆಂಟ್ 1 ಇಲ್ಲ ತಾನೆ, ಫಸ್ಟ್ ಎಲಿಮೆಂಟ್ ನ 1 ಮಾಡ್ಕೋಬೇಕು ಇಲ್ಲಿ. ಅದಕ್ಕೆ ಫಸ್ಟಿಗೆ ಏನ್ ಬರ್ಕೊಂತೀವಿ, ಸೇಮ್ ವಿ ನೋ ದಟ್ A is equal to IA. A ಅಂದ್ರೆ 2 1 1 1 is equal to I ಅಂತ ಹೇಳಿದ್ರೆ 1 0 0 1 into E. ಹೌದಾ, ಇದು ಫಸ್ಟ್ ಒನ್ ಎಲಿಮೆಂಟ್ 1 ಇಲ್ಲ ತಾನೆ, ಅವಾಗ ಯಾವಾಗ್ಲೂ ಹೇಗ್ ಥಿಂಕ್ ಮಾಡಿ ಅಂದ್ರೆ, ಇದೇನಾದ್ರು 1 ಆಗಿದ್ದಿಲ್ಲ ಅಂದ್ರೆ ಇದು 1 ಅಂತ ಥಿಂಕ್ ಮಾಡ್ಬೇಕು. ನೋಡಿ, ಇದು 1 ಆಗಿದೆ ಅಲ್ಲ, ಯಾಕೆ ಅದು 1 ಆಗಿದೆ ಅಂತ ಏನ್ ಮಾಡಿ ಅಂದ್ರೆ R1 R2 ನ ಇಂಟರ್ ಚೇಂಜ್ ಮಾಡ್ಕೊಂಬಿಡಿ, ಅವ ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ. ಅಂದ್ರೆ ಇಲ್ಲಿ ಏನ್ ಬರ್ಕೊಂತೀನಿ ಅಂದ್ರೆ R1 ಇಂಟರ್ ಚೇಂಜ್ ವಿತ್ R2. ಹೌದಾ,
ಅಂದ್ರೆ ನೋಡಿ ಅವಾಗ ಏನ್ ಬರುತ್ತೆ ಈಗ R1 ಇಂಟರ್ಚೇಂಜ್ ವಿತ್ R2 ಅಂದ್ರೆ R2 ನ R1 ಬರಿಬೇಕು, R1 ನ R2 ಮಾಡ್ಬೇಕು. ನೋಡಿ ಎರಡು ಕಡೆ ಮಾಡ್ಬೇಕಾದ್ನೆ 0 1 1 0 ಹೌದಾ ಇಂಟು ಈ ನೋಡಿ ಇದು 1 ಆಯ್ತಲ್ಲ. ನೆಕ್ಸ್ಟ್ ಐಡಿಯಾ ಎಲ್ಲ ಸೇಮ್, ಇದು 1 ಆದ ತಕ್ಷಣ ನೆಕ್ಸ್ಟ್ ಏನ್ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಇದನ್ನ 0, ಅದಾದ್ಮೇಲೆ ಇದನ್ನ 1, ನೆಕ್ಸ್ಟ್ ಇದನ್ನ 0 ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಆಗುತ್ತೆ ಹೌದಾ. ಅದು ನೋಡಿ ಈಗ ಇದನ್ನ 0 ಮಾಡಬೇಕು ಅಂದ್ರೆ ಇಲ್ಲಿ ಏನ್ ಅಪ್ಲೈ ಮಾಡ್ಕೊಂತೀನಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ R2 changes to R2 minus 2 R1. R2 changes to R2 minus 2 R1 ಹೌದಾ. ಇದನ್ನ ಅಪ್ಲೈ ಮಾಡಿದೆ ಅಂದ್ರೆ ಏನ್ ಬರುತ್ತೆ 1 1 ಹಾಗೆ ಇರುತ್ತೆ, ಇದು 2 minus 2 1 2 minus 2 ಇಂದ ಮಲ್ಟಿಪ್ಲೈ ಮಾಡಿ ಆಡ್ ಮಾಡ್ಬೇಕಾನೆ ಅಂದ್ರೆ ಇದು minus 2 is equal to 0 1 as it is, ಇದು 1 minus 0 0 minus 2 into a ಇಷ್ಟು ಬರುತ್ತಲ್ಲ. ಸಿಂಪ್ಲಿಫೈ ಮಾಡ್ಕೊಂಡ್ವಿ ಅಂದ್ರೆ 1 0 1 minus 1 is equal to 0 1 1 minus 2 into a. ಅದೇ ಸ್ಟೆಪ್ 2 ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಸ್ಟೆಪ್ 3 ಅಲ್ಲಿ ಏನಂತ ಹೇಳಿರೋದು ಇದನ್ನ 1 ಮಾಡಬೇಕು. ನೋಡಿ ಪ್ಲಸ್ 1 ಇಲ್ಲ, ಇಲ್ಲಿ ಮೈನಸ್ 1 ಇದೆ, ಅದಕ್ಕೆ ಇಲ್ಲಿ ಏನಿರುತ್ತಲ್ಲ ಅದರಿಂದ ಡಿವೈಡ್ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಅಂದ್ರೆ R2 changes to R2 by minus 1 ಹೌದಾ. ಅಂದ್ರೆ ಇದು 1 1 0 by minus 1 minus 1 by minus 1 is equal to 0 1 1 by minus 1 minus 2 by minus 1 into a. ಅಂದ್ರೆ 1 1 0 1 is equal to 0 1 minus 1 2 a. ಇಷ್ಟು ಬರುತ್ತಲ್ಲ. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಇದನ್ನ 0 ಮಾಡ್ಕೊಂಡ್ರೆ ಆಗೋಯ್ತು. ಈಗ 0 ಮಾಡ್ಕೋಬೇಕು ಅಂದ್ರೆ ಅಲ್ಲಿ ಏನು ಅಪ್ಲೈ ಮಾಡ್ಬೋದು R1 ತಾನೆ, ಅದಕ್ಕೆ ನಾವು R1 changes to R1 minus R2 ಅವೆರಡು ಸಬ್ಟ್ರಾಕ್ಟ್ ಮಾಡ್ಕೊಂಡ್ಬಿಟ್ರೆ 0 ಬಂದ್ಬಿಡುತ್ತೆ ಹೌದಾ. ಅದರಲ್ಲಿ ಏನ್ ಬರ್ಕೋಬಹುದು 1 minus 0 1 minus 1 ಇದಂತೂ ಏನು ಚೇಂಜ್ ಆಗಲ್ಲ, ಯಾಕಂದ್ರೆ R1 ಅಷ್ಟೇ ಚೇಂಜ್ ಆಗತ್ತೆ ಅಂತ ಹೇಳಿದ್ವಿ. 0 minus of minus ಅಂದ್ರೆ ಪ್ಲಸ್ 1 1 minus 2 minus 1 2 as it is. ಸಿಂಪ್ಲಿಫೈ ಮಾಡಿದೆ ಅಂದ್ರೆ ಇದು 1 0 0 1 is equal to 1 minus 1 minus 1 2 into a. Therefore A inverse is equal to 1 minus 1 minus 1 2 ಬರುತ್ತೆ ಹೌದಾ. ಯಾಕಂದ್ರೆ ವೆರಿಫೈ ಮಾಡ್ಕೋಬಹುದು ಬರುತ್ತೆ. ಆಯ್ತಲ್ಲ. ನೋಡಿ ಹೇಗ್ ಮಾಡ್ತಾ ಇದೀವಿ ಅಂತ ಹೇಳಿ ಐಡಿಯಾ ಗೊತ್ತಾಗಬೇಕಷ್ಟೇ, ಈಸಿ ಇದೆ. ನೆಕ್ಸ್ಟ್ ಸೇಮ್ ಟೈಪ್ ಫಿಫ್ತ್ ಒಂದು ಟ್ರೈ ಮಾಡಿ ಬರುತ್ತೆ. ಪ್ರಾಬ್ಲಮ್ ನಂಬರ್ 5. ಪ್ರಾಬ್ಲಮ್ ನಂಬರ್ 5 ಟ್ರೈ ಮಾಡಬೇಕು. let A is equal to 2513 ಹೌದಾ. ನೋಡಿ ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡ್ರೆ ಬರುತ್ತೆ. ಡೈರೆಕ್ಟ್ we know that A is equal to I into A ಅಂದ್ರೆ 2513 is equal to 1001 into A.
ನೆಕ್ಸ್ಟ್ ಇದನ್ನ ಈಗ ಒನ್ ಮಾಡ್ಬೇಕು ತಾನೆ, ಒನ್ ಇಲ್ಲ, ಇದು ಒನ್ ಇಲ್ಲ ಅಂತ ಹೇಳಿದ್ರೆ ಇದು ಒನ್ ಇದೆನಾ ಅಂತ ಥಿಂಕ್ ಮಾಡ್ಬೇಕು. ಇದಿದೆ, ಅದಕ್ಕೆ ಅವೆರಡನ್ನು ಇಂಟರ್ಚೇಂಜ್ ಮಾಡ್ಕೊಂಡೆ ಅಂತ ಆಗೋಯ್ತು. ಸರಿ, ಇಲ್ಲಿ ಏನ್ ಬರ್ಕೋತೀವಿ ನಾನು, ಹಿಯರ್ ನಾವು R1 ಇಂಟರ್ಚೇಂಜ್ ವಿತ್ R2 ಅಂದ್ರೆ ಇದು 1 3 ಆಗುತ್ತೆ, ಇದು 2 5 ಆಗುತ್ತೆ, ಇಸ್ ಈಕ್ವಲ್ ಟು 0 1 1 0 ಇಂಟು ಇ. ಅದು ಎರಡೂ ಕಡೆನೂ ಮಾಡ್ಕೋಬೇಕನ್ನ ನೋಡಿ. ಹಾಗಾದ್ರೆ 1 ಆಯ್ತು, ಅಲ್ಲಿ ಸ್ಟೆಪ್ 1 ಆಯ್ತು, ಅಲ್ಲಿ ನೆಕ್ಸ್ಟ್ ಸ್ಟೆಪ್ 2 ಅಲ್ಲಿ ಮಾಡ್ಕೊಳೋದು. ಸ್ಟೆಪ್ 2 ಅಂದ್ರೆ ಏನ್ ಮಾಡ್ಕೋಬೇಕು ನಾವು, R2 changes to R2 minus 2 R1. ಹೌದಾ, ಇಲ್ಲಿ ಏನಿರುತ್ತೆ ಅಂತ ನೋಡ್ಕೋಬೇಕು. 2 ಇದೆ, ಆ 2 0 ಆಗಬೇಕು ಅಂತೇಳಿ -2 ಇಂದ R1 ಗೆ ಮಲ್ಟಿಪ್ಲೈ ಮಾಡಿ ಆಡ್ ಮಾಡ್ತಾ ಇದೀವಿ. ಹೌದಾ, ಅವಾಗ ಇಲ್ಲಿ 1 3 ಆಸ್ ಇಸ್ ಇದು 2 minus 2 5 minus 6 ಆಗುತ್ತೆ, ಇಸ್ ಈಕ್ವಲ್ ಟು 0 1 ಆಸ್ ಇಟ್ ಇಸ್ 1 minus 0 0 minus 2 into a. That implies 1 3 0 minus 1 is equal to 0 1 1 minus 2a. ನೆಕ್ಸ್ಟ್ ನೋಡಿ, ಇದು 1 ಆಗಬೇಕಲ್ಲ, ಇದು 1 ಆಗಬೇಕು ಅಂದ್ರೆ ಡಿವೈಡಿಂಗ್ ಬೈ -1 ಮಾಡ್ಬೇಕಷ್ಟೆ. ಹೌದಾ, ಅಂದ್ರೆ R2 changes to R2 by -1 ಅಂದ್ರೆ 1 3 ಹಾಗೆ ಇರುತ್ತೆ, 0 by -1 -1 by -1 that is equal to 0 1 1 by -1 -2 by -1 into e. ಅವಾಗ ಇಲ್ಲಿ ಏನ್ ಬರ್ತಾ ಇದೆ, 1 3 0 1 is equal to 0 1 -1 2a. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್, ಇದನ್ನ 0 ಮಾಡಬೇಕು. ಹೌದಾ, ನಾನು 0 ಮಾಡಬೇಕು ಅಂದ್ರೆ ಏನ್ ತಗೊಂತೀವಿ ಈಗ, ನಾವು R1 changes to R1 minus 3 R2. And 1 minus 0, 3 minus 3, 0 1 is equal to 0, minus of minus plus 3, 1 minus 6 minus 1 2 into a. ಅಂದ್ರೆ ಇಲ್ಲಿ ಏನ್ ಬರ್ತಾ ಇದೆ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಂತಲ್ಲ, 1 0 0 1 is equal to 3 minus 5 minus 1 2 into a. That implies a inverse is equal to 3 minus 5 minus 1 2. ಆಯ್ತಲ್ಲ, ಹೇಗೆ ಮಾಡ್ತಾ ಇದೀವಿ ಅಂತೇಳಿ. ನೋಡಿ, ಈ ತರದ ಎಕ್ಸಾಮಿಗೆ 3 ಮಾರ್ಕ್ಸ್ ಕೇಳ್ತಾ ಇದ್ದಾರೆ, ಅದಕ್ಕೆ ಐಡಿಯಾ ಕರೆಕ್ಟ್ ಆಗಿ ಗೊತ್ತಿರಬೇಕು ಹೇಗೆ ಮಾಡ್ತಾ ಇದೀವಿ ಅಂತೇಳಿ. ಸೇಮ್ ಟೈಪು ನೆಕ್ಸ್ಟ್ ಒಂದು ಟ್ರೈ ಮಾಡಿ, ಪ್ರಾಬ್ಲಮ್ ನಂಬರ್ 6 ಬರುತ್ತೆ, ಐಡಿಯಾ ಎಲ್ಲ ಸೇಮ್ ಇದೆ. Let a is equal to 2 minus 6 1 minus 2. ಇಷ್ಟೊಂದು ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ವಿ ನೋ ದಟ್ a is equal to I into a. a ಅಂದ್ರೆ 2 minus 6 1 minus 2 is equal to 1 0 0 1 into a. Next now
ನೋಡಿ ಇದನ್ನ 1 ಮಾಡ್ಬೇಕಲ್ಲ, ಅದಕ್ಕೆ ಇಲ್ಲಿ ಏನ್ ಮಾಡ್ಕೊಂತೀವಿ, R1 changes to R2, ಇದು 1 -2 2 -6 ಇಂಟರ್ಚೇಂಜ್ ಮಾಡ್ತಾ ಇದ್ದೀನಿ, 0 1 1 0 ಇಂಟು ಎ. ಇಷ್ಟು ಬರುತ್ತಲ್ಲ. ನೆಕ್ಸ್ಟ್ ಇದನ್ನ 0 ಮಾಡಬೇಕು, ಅದಕ್ಕೆ ಅಲ್ಲಿ ಏನು ಅಪ್ಲೈ ಮಾಡ್ಕೊತೀವಿ ನಾವು, R2 changes to R2 minus 2 R1 ಇದನ್ನ ಅಪ್ಲೈ ಮಾಡಿದ್ವಿ ಅಂದ್ರೆ 1 minus 2 2 ಇದೆ, -2 ಇಂದ ಮಲ್ಟಿಪ್ಲೈ ಮಾಡ್ಕೊಂಡು ಆಡ್ ಮಾಡ್ತಾ ಹೋಗ್ತೀವಿ, ಅಂದ್ರೆ -2 into 1 ಅಂದ್ರೆ -2, -6 ಮೈನಸ್ ಆಫ್ ಮೈನಸ್ ಪ್ಲಸ್ 4 ಆಗುತ್ತೆ, ಇಸ್ ಈಕ್ವಲ್ ಟು 0 1 1 minus 0 0 minus 2 into e. That implies 1 minus 2 0 minus 2 is equal to 0 1 1 minus 2 into e. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ಕೊಂತೀವಿ, ಇದನ್ನ 1 ಮಾಡ್ಬೇಕಲ್ಲ, ಅದಕ್ಕೆ ನಾವು R2 changes to R2 by -2, ಅವಾಗ ಇಲ್ಲಿ 1 minus 2 0 by -2 -2 by -2 is equal to 0 1 1 by -2 -2 by -2 into e. ಇಷ್ಟು ಬರುತ್ತಲ್ಲ, ಅಂದ್ರೆ ದಟ್ ಇಂಪ್ಲೈಸ್ 1 minus 2 0 1 is equal to 0 1 minus 1 by 2 1 into e. ಹೌದಾ? ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇದನ್ನು 0 ಮಾಡಬೇಕು, ಹಾಗೆ ಇದನ್ನ ಯಾವ ತರ 0 ಮಾಡ್ತೀವಿ ಅಂದ್ರೆ, ಈಗ ನಾವು R1 changes to R1 plus 2 R2 ಮಾಡಬೇಕು, R1 changes to R1 plus 2 R2 ಇದು ಅಪ್ಲೈ ಮಾಡಿದ ತಕ್ಷಣ ಬರುತ್ತೆ ನೋಡಿ. ದಟ್ ಇಂಪ್ಲೈಸ್ 1 plus 0 minus 2 plus 2 0 1 is equal to 0. ನೋಡಿ ಇಂಟು 2 ಮಾಡಿ ಆಡ್ ಮಾಡ್ಬೇಕು ತಾನೆ, -1 1 plus 2 minus 1 by 2 1 into e, ಅಂದ್ರೆ 1 0 0 1 is equal to -1 3 minus 1 by 2 1 into e. Therefore A inverse is equal to -1 3 minus 1 by 2 1 ಬರುತ್ತೆ. ಹೌದಾ? ನೋಡಿ ಇಂಪಾರ್ಟೆಂಟ್, ನಮಗೆ ಈ ಐಡಿಯಾ ಕರೆಕ್ಟ್ ಆಗಿ ಗೊತ್ತಾಗಬೇಕು, ನಮಗಿದು ಯಾವ ತರ ಮಾಡ್ತಾ ಇದ್ದೀವಿ ಅಂತೇಳಿ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಕ್ಲಾಸಿಂದ ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ಅದು ನೋಡಿ, ಇಲ್ಲಿ ಮತ್ತೊಂದ್ಸಲ ಇಷ್ಟು ಪ್ರಾಬ್ಲಮ್ನ ಪ್ರಾಕ್ಟೀಸ್ ಮಾಡ್ಕೊಂಡಿರಿ, ಯಾಕಂದ್ರೆ ಎಕ್ಸಾಮಿಗೆ ಒಂದು ಕಂಪಲ್ಸರಿ 3 ಮಾರ್ಕ್ಸಿಗೆ ಬಂದೇ ಬರುತ್ತೆ, ಅದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕು. ಮತ್ತು 2x2 ಅಷ್ಟೇ ಬರುತ್ತೆ. ಇವತ್ತಿನ ಕ್ಲಾಸಲ್ಲಿ ನಾವು ಮಾಡ್ಕೊಂಡಿರೋದು ಇಷ್ಟೇ. ಎಷ್ಟು ಫಸ್ಟ್ ಎಲಿಮೆಂಟ್ 1 ಇತ್ತು ಅಂದ್ರೆ ಹೇಗೆ ಮಾಡೋದು, ಅಥವಾ A21 ಎಲಿಮೆಂಟ್ 1 ಇತ್ತು ಅಂದ್ರೆ ಹೇಗೆ ಮಾಡೋದು, ಅವೆರಡು ಇಂಟರ್ಚೇಂಜ್ ಮಾಡ್ಕೊಂಡು ಮತ್ತೆ ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಹೋಗ್ತೀವಿ. ಆಯ್ತಲ್ಲ? ನೋಡಿ ಇಷ್ಟು ಪ್ರಾಬ್ಲಮ್ನ ಮತ್ತೊಂದ್ಸಲ ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ನೆಕ್ಸ್ಟ್ ಕ್ಲಾಸಲ್ಲಿ ಪ್ರಾಬ್ಲಮ್ ನಂಬರ್ 7 ಇಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ.
ಆಯ್ತಲ್ಲ. ಥ್ಯಾಂಕ್ ಯು.